ಮತ್ತೊಂದು ಕಡೆ ದಸರಾ ಉದ್ಘಾಟನೆಯನ್ನ ಬಾನೋ ಮುಷ್ತಾಕ್ ಅವರು ಮಾಡುವುದಕ್ಕೆ ಅವಕಾಶವನ್ನ ಕೊಡಬಾರದು ಅಂತ ಹೇಳಿ ಪ್ರತಾಪ್ ಸಿಂಹ ಸಲ್ಲಿಸಿದ್ದಂತಹ ಅರ್ಜಿ ವಜಾ ಆಗಿಬಿಟ್ಟಿದೆ ಹೈಕೋರ್ಟ್ನಲ್ಲಿ. ದಸರಾ ಉದ್ಘಾಟನೆಗೆ ಬಾನೋ ಮುಷ್ತಾಕ್ ಆಹ್ವಾನವನ್ನ ವಿರೋಧಿಸಿ ಹೈಕೋರ್ಟ್ಗೆ 3 PILಗಳು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳು ಸಲ್ಲಿಕೆಯಾಗಿದ್ವು. ಆ 3 ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳನ್ನ ಹೈಕೋರ್ಟ್ ವಜಾ ಮಾಡಿದೆ. ಪ್ರತಾಪ್ ಸಿಂಹ ಸೇರಿ ಒಟ್ಟು 3 ಜನ PIL ಸಲ್ಲಿಕೆ ಮಾಡಿದ್ರು. ಆದೇಶದ ಬಳಿಕವೂ ವಾದಕ್ಕೆ ಮುಂದಾಗಿದ್ರು ವಕೀಲ ಸುದರ್ಶನ್. ಮಾಜಿ ಸಂಸದ ಪ್ರತಾಪ್ ಸಿಂಹ ಪರ ವಕೀಲ ಸುದರ್ಶನ್ ಅವರು ವಾದಕ್ಕೆ ಮುಂದಾಗಿದ್ದಕ್ಕೆ ದಂಡ ವಿಧಿಸಬೇಕಾ ಅಂತ ಹೇಳಿ ಹೈಕೋರ್ಟ್ ಗರಂ ಆದಂತಹ ಪ್ರಸಂಗ ಕೂಡ ನಡೆಯಿತು. ಬಾನೋ ಮುಷ್ತಾಕ್ ಅವರು ಹಿಂದೂ ಧರ್ಮದ ಬಗ್ಗೆ ಅವರ ನಿಲುವು ಬೇರೆಯಾಗಿದೆ, ಹಾಗಾಗಿ ಅವರಿಗೆ ಅವಕಾಶವನ್ನ ನೀಡಬಾರದು ಅಂತ ಹೇಳಿ ಆ ಅರ್ಜಿಯಲ್ಲಿ ಕೋರಲಾಗಿತ್ತು. ಹೈಕೋರ್ಟ್ ಹೇಳಿದ್ದೇನು, ಪೂಜಾರಿಯ ಪೂಜೆಯ ಹಕ್ಕನ್ನ ಕಿತ್ತುಕೊಂಡಿದ್ರೆ ಪ್ರಶ್ನಿಸಬಹುದು, ವ್ಯಕ್ತಿಯ ಆಸ್ತಿಯನ್ನ ಕಿತ್ತುಕೊಂಡಿದ್ರೆ ಅದನ್ನ ಪ್ರಶ್ನೆ ಮಾಡಬಹುದು. ಆದ್ರೆ ಇಲ್ಲಿ ಯಾವ ಹಕ್ಕನ್ನ ಕಿತ್ತುಕೊಳ್ಳಲಾಗಿದೆ ಅಂತ ಹೇಳಿ ಮುಖ್ಯ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿದ್ರು. ಹಾಗಿದ್ರೆ ನಿಮ್ಮ ಕಾನೂನಾತ್ಮಕ ಹಕ್ಕಿನ ಬಗ್ಗೆ ವಾದ ಮಂಡಿಸಿ ಅಂತಾನು ಸಿಜೆ ಹೇಳಿದ್ರು. ಆದ್ರೆ ಫೈನಲಿ 3 ಅರ್ಜಿಗಳನ್ನ ಬಾನೋ ಮುಷ್ತಾಕ್ ಅವರು ದಸರಾ ಉದ್ಘಾಟನೆ ಮಾಡಬಾರ್ದು, ಮಾಡೋದಕ್ಕೆ ಅವಕಾಶವನ್ನ ಕೊಡಬಾರ್ದು ಅಂತ ಸಲ್ಲಿಕೆ ಮಾಡಿದ್ದಂತಹ 3 ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳನ್ನ ಹೈಕೋರ್ಟ್ ವಜಾ ಮಾಡಿದೆ.